you. Philips. ಮೋದಿಜಿ ಉತ್ತರ ಕೊಡಿ ವಿಶೇಷ ಚರ್ಚೆ ಮತ್ತೆ ಮುಂದುವರಿತಾ ಇದೆ. ನನ್ನ ಪ್ರಶ್ನೆ ರಾಧಾಕೃಷ್ಣ ನಿಮ್ಮನ್ನ ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗ ಇಷ್ಟೆಲ್ಲ ಮಾಡಿದ ಹೊರತಾಗಿಯೂ ಕೂಡ ಇವರು ಡಿಮಾನಿಟೈಸೇಷನ್ ಅಲ್ಲಿ ಸಕ್ಸಸ್ ಆಗಲಿಲ್ಲ ಅನ್ನೋ ಸೂಚನೆನೇ ಈ 150 ರೂಪಾಯಿ ಫೈನ್. ಏನು ಮಾಡಿದ್ರು ಜನಗಳನ್ನ ಡಿಜಿಟಲ್ ತರ್ಲಿಕ್ಕೆ ಆಗ್ತಿಲ್ಲ ಅನ್ನೋ ಕಾರಣಕ್ಕೆ ಫೈನ್ ಹಾಕ್ಬಿಟ್ರೆ ಸುಮ್ಮನೆ ಆಗ್ಬಿಡ್ತಾರೆ ಜನ. ಒಂದು ಸಣ್ಣ ಕಥೆ, ಒಂದು ಇನ್ಸಿಡೆಂಟ್, ಓಕೆ, ರಿಯಲ್ ಇನ್ಸಿಡೆಂಟ್. ಕಥೆ ಏನಂದ್ರೆ, ಒಬ್ಬ ಅಸ್ಟ್ರಾಲಜರ್ ಹತ್ರ ಒಬ್ಬ ಹುಡುಗ ಹೋದಂತೆ, ಯುವಕ. ಆ ಯುವಕ ಹೋಗಿ ಕೇಳಿದಂತೆ, ನನ್ನ ಗ್ರಾಚಾರ ಎಲ್ಲ ಚೆನ್ನಾಗಿಲ್ಲ ಹೇಳಿ ಅಂತ. 38 ವರ್ಷ ಆಗೋವರೆಗೆ ನಿನಗೆ ಕಷ್ಟ ಇದೆ ಅಂದನಂತೆ. ಆಗ ಅವನಿಗೆ ಸಂತೋಷ ಆಯ್ತಂತೆ. 38 ವರ್ಷ ಆದ್ಮೇಲೆ ಅಂದಂತೆ ಅಡ್ಜಸ್ಟ್ ಆಗ್ಬಿಡ್ತೀಯ ಅಂದನಂತೆ. ಅಭ್ಯಾಸ ಆಗ್ಬಿಡುತ್ತೆ ಅಂತ. ಇದು ಒಂದು. ಎರಡನೇದು, ಡಿಮಾನಿಟೈಸೇಷನ್ ಮಾಡಿದ್ರ ಉದ್ದೇಶ ಏನು? ಬ್ಲ್ಯಾಕ್ ಮನಿ ಹೋಗ್ಬೇಕು, ಕರಪ್ಷನ್ ಹೋಗ್ಬೇಕು. ನೀವು ಪೊಲಿಟಿಕಲ್ ಪಾರ್ಟೀಸ್ ಅನ್ನ ಇನ್ಕ್ಲೂಡ್ ಆಲ್ ಪಾರ್ಟೀಸ್, ಪೊಲಿಟಿಕಲ್ ಪಾರ್ಟೀಸ್ ಯಾಕೆ ಈ ಪದವಿಯಿಂದ ಹೊರಗಿಟ್ರಿ? ನಂಬರ್ 1. ಎರಡನೇದು, ಇತ್ತೀಚೆಗೆ ನಡೆದಂತಹ ರಾಷ್ಟ್ರದಲ್ಲಿ ನಡೆದಂತಹ ಒಂದು ಅದ್ಭುತವಾದಂತಹ ನಾಟಕ. ಅದೆಲ್ಲಿ ನಡೆಯಿತು? ತಮಿಳುನಾಡಿನಲ್ಲಿ ನಡೆಯಿತು. 130 ಜನ MLA ಗಳನ್ನ ಕುರಿಮಂದೆಯಂತೆ ಒಂದು ರೆಸಾರ್ಟ್ ಅಲ್ಲಿ ಇಟ್ಟರಲ್ಲಿ ಬಿಲ್ ಕೊಡ್ಲಿಲ್ವಾ? ಆ ದುಡ್ಡೇನಾಯ್ತು ಸ್ವಾಮಿ? ಅದು ಕ್ಯಾಶಲ್ ಆಯ್ತಾ? UP-ನಲ್ಲಿ, ಪಂಜಾಬ್ನಲ್ಲಿ ಮೊನ್ನೆ ಎಲೆಕ್ಷನ್ ಆಗುವಾಗ ಎಲೆಕ್ಷನ್ ಕಮಿಷನ್ ಇದೆಯಲ್ಲ, ಅದು ಸೀಸ್ ಮಾಡ್ತು. ಎಷ್ಟು? 130 ಕೋಟಿ ರೂಪಾಯಿ. ಅಂದ್ರೆ ಸಿಕ್ಕಿದ್ದು 130 ಕೋಟಿ ರೂಪಾಯಿ ಅಷ್ಟಲ್ಲ, ಅದರ 10 ಪಾಲು 130 ಕೋಟಿ ರೂಪಾಯಿ ಅವ್ರ ಕೈಗೆ ಸಿಕ್ತು. ಕ್ಯಾಶ್ ಸಿಕ್ಕಿ 3 ಪಾಲು ಲಾಸ್ಟ್ ಟೈಮಿಗಿಂತ ಜಾಸ್ತಿ. ಪಂಜಾಬ್ನಲ್ಲಿ 5 ಪಾಲು ಜಾಸ್ತಿ. ಇದೆಲ್ಲ ರಾಜಕಾರಣದ ಪಕ್ಷಗಳಲ್ಲಿ ಬಂದದ್ದು. ಅಂದ್ರೆ ಎಲ್ಲ ಪಕ್ಷ ಅಂತ ಯಾವ್ದು ಹೇಳೋದಿಲ್ಲ, ಫೇಲ್ಯೂರ್. ಅದಲ್ಲದೆ ಈ ಡಿಮಾನಿಟೈಸೇಷನ್ ಆದಂತಹ ಪ್ರಥಮ 2ನೇ ವಾರದಲ್ಲಿ ಸಿಕ್ಕಿರುವಂತಹ ಎಲ್ಲ ಹಣಗಳಿದೆಯಲ್ಲ, ಕ್ಯಾಶ್ 2,000 ರೂಪಾಯಿ ನೋಟ್ಗಳು ಎಷ್ಟು ಬೇಗನೆ ಸಿಕ್ಬಿಡ್ತು ಅಂದ್ರೆ, ಇಟ್ ಇಸ್ ಹೂಸ್ ಫೇಲ್ಯೂರ್. ಮೋದಿ ಆನ್ಸರ್ ಮಾಡಕ್ ಆಗೋದಿಲ್ಲ ಇದಕ್ಕೆ. ಯಾರು ಫೇಲ್ಯೂರ್ ಅಂತ ಮಧುಸೂದನ್ ನಿಮ್ಗೆ ಹೇಳ್ತಾ ಇದ್ರು ಅವರು, ರಾಧಾಕೃಷ್ಣ ಅವರು. ನನಗೆ ರಮಾಕಾಂತ್ ಅವರ ಒಂದು ಪ್ರಶ್ನೆ, ಅದು ಅಮಾಯಕವಾದಂಥ ಪ್ರಶ್ನೆಯೋ ಅಥವಾ ರಾಹುಲ್ ಗಾಂಧಿ ಅವರು ಕೇಳಿದಂಥ ಪ್ರಶ್ನೆ ಕೇಳಬೇಕು ಅಂತ ಕೇಳ್ತಾ ಇದ್ದಾರೋ ಗೊತ್ತಿಲ್ಲ. ನಿಮಗೆ ಇನ್ನೂ ಕಪ್ಪಿ ಹಣದ ಲೆಕ್ಕ ಯಾಕೆ ಸಿಗ್ತಾ ಇಲ್ಲ ಅಂತ ಆಗಾಗ ಕೇಳ್ತಾರೆ ಅವರು. ಕಪ್ಪು ಹಣ ನಮಗೆ ಗೊತ್ತಿರಬೇಕು. ಈಗ ನಾವು ಫೈಲ್ ಮಾಡುವಂಥದ್ದು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸು, ಅದು 15-16 ಆರ್ಥಿಕ ವರ್ಷಕ್ಕೆ ಸಂಬಂಧಪಟ್ಟಿದ್ದು. ನಾವು 16-17 ವರ್ಷಕ್ಕೆ ಆರ್ಥಿಕ ವರ್ಷಕ್ಕೆ ಸಂಬಂಧಪಟ್ಟಂತ ನಾವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ನ ಮುಂದೆ ವರ್ಷ ಫೈಲ್ ಮಾಡ್ತೇವೆ. 16-17ನೇ ಸಾಲಿನ ಆರ್ಥಿಕ ವರ್ಷದಲ್ಲಿ ನಾವು ಅಡ್ವಾನ್ಸ್ ಟ್ಯಾಕ್ಸ್ ಮಾತ್ರನೇ ಕಟ್ತೇವೆ. ನಮ್ಮ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ನ ನಾವು ಫೈಲ್ ಮಾಡೋದಿಲ್ಲ. ಯಾವ್ಯಾವ ಹಣ ಬ್ಯಾಂಕಿಗೆ ಸೇರಿದಾವೆ ಅದರಲ್ಲಿ ಕಪ್ಪೆಷ್ಟು ಬಿಳಿ ಎಷ್ಟು ಅಂತ ಗೊತ್ತಾಗಬೇಕಾದ್ರೆ 16-17ನೇ ಸಾಲಿನ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ನ ಆ ವ್ಯಕ್ತಿ ಫೈಲ್ ಮಾಡಬೇಕು. ಅಲ್ಲಿಯ ತನಕ ಗೊತ್ತಾಗುದಿಲ್ಲ ಕಪ್ಪು ಯಾವುದು ಬಿಳಿ ಯಾವುದು ಅಂತ. ಇದು ಬಿಜೆಪಿ ಮೇಲೆ ಅಧಿಕಾರಕ್ಕೆ ಬಂದ ಮೇಲೆ ಮಾಡಿದಂತ ನಿಯಮ ಅಲ್ಲ. ಇದು ಬಹಳಾರು ವರ್ಷಗಳಿಂದ ಇರುವಂತದ್ದು. ಆಯಾ ವರ್ಷದ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ನ 31ರೊಳಗಾಗಿ ಫೈಲ್ ಮಾಡಬೇಕು ಅಂತ ಇಲ್ಲ. ಮುಂದಿನ ವರ್ಷಗಳಲ್ಲಿ ನಾವು ಫೈಲ್ ಮಾಡ್ತೇವೆ. ಇನ್ನೂ 1 ವರ್ಷ ನಿಧಾನಕ್ಕೆ ಫೈಲ್ ಮಾಡಿದ್ರೆ ಅದಕ್ಕೆ ನಾವು ಪೆನಾಲ್ಟಿ ಕಟ್ಟಬೇಕು ಅಷ್ಟೇ ಇದೆಯೇ ವಿನಃ ಇದು ನಿಯಮ ಇನ್ಕಮ್ ಟ್ಯಾಕ್ಸ್ ಆ ರೀತಿ ಇರುವಂತದ್ದು. ಹೇಳಬೇಕಾಗಿತ್ತು. ಈಗ ಅನೌನ್ಸ್ ಮಾಡಿದಾಗ ದಿನಾಂಕ ತಿಳಿಸ್ತೀವಪ್ಪ ನಾವು ಇದನ್ನ, ಇದು ಮಾರ್ಚ್ಗೆ, ಏಪ್ರಿಲ್ಗೆ 2017ಕ್ಕೆ 18ಕ್ಕೆ ಹೇಳ್ಬೇಕಾಗಿತ್ತು. 55 ಸಲ ತೀರ್ಮಾನ ಚೇಂಜ್ ಮಾಡಿದ್ರಲ್ಲ, ದಿನಕ್ಕೊಂದೊಂದು ಮಾರ್ಪಾಡುಗಳು ಮಾಡಿ ತಿದ್ದುಪಡಿ ಮಾಡಿ, ಅದಕ್ಕೆ ಏನು ಉತ್ತರ ಕೊಟ್ರಿ ನೀವು ದೇಶಕ್ಕೆ? ಎಷ್ಟು ತಿದ್ದುಪಡಿ ಮಾಡಿದ್ರಿ ನೀವು ರಿಸರ್ವ್ ಬ್ಯಾಂಕ್ ಕಡೆಯಿಂದ? ನಿಮಗೆ ಗೊತ್ತಿರಬೇಕಲ್ಲ, ಇವರ ಚಾರ್ಟರ್ಡ್ ಅಕೌಂಟೆಂಟ್. ಅಲ್ಲಲ್ಲ, ನಾನು ರಮಾಕಾಂತ್ ಮಾತಾಡ್ತಾ ಇದ್ದೀನಿ, ಮಸೂದನ್ ಅವರೇ, ರಮಾಕಾಂತ್ ಮಾತಾಡ್ತಾ ಇದ್ದೀನಿ. 55 ಸಲ ತಿದ್ದುಪಡಿ ಮಾಡಿಸೋದಲ್ಲ ನೀವು, ಮನಸ್ಸಿಗೆ ಬಂದಂಗೆ ಜನಗಳು ನಿಲ್ಲಿಸಿ, ನೀವು ಮನಸ್ಸಿಗೆ ಬಂದಂಗೆ ದಿನಕ್ಕೊಂದು ತೀರ್ಮಾನ, ದಿನಕ್ಕೊಂದು ನಿರ್ಧಾರ. ಆ ನಿರ್ಧಾರದ ಸರಪಳಿಗೆ ಹೊಸ ಆ್ಯಡ್ ಇದು 150 ರೂಪಾಯಿ ಹೊಸ ಆ್ಯಡ್ ಮಾಡ್ತಾ ಇದ್ದೀರಿ. ಇದಕ್ಕೆ ಯಾವ ಶಿಕ್ಷೆ, ಯಾರಿಗೆ ಶಿಕ್ಷೆ ಕೊಡ್ತಾ ಇದ್ದೀರಿ ನೀವು? ಯಾರಿಗೆ ಶಿಕ್ಷೆ ಕೊಡ್ತಾ ಇದ್ದೀರಿ ಅಂತ? ಸರ್, ದಿಸ್ ಇಸ್ ಎ ವಾರ್. ಓಕೆ, ದಿಸ್ ಇಸ್ ಎ ವಾರ್ ಅಗೇನ್ಸ್ಟ್ ಬ್ಲಾಕ್ ಮನಿ. ನೀವು ಸಕ್ಸೀಡ್ ಆಗಿಲ್ಲ, ಅಟ್ಟರ್ ಫ್ಲಾಪ್. ನೀವು ಅಟ್ಟರ್ ಫ್ಲಾಪ್ ಅಂತಿದ್ದೀರಿ. ಈಗ ಹೊಸದಾಗಿ 150 ರೂಪಾಯಿ ಬಿಡ್ತಾ ಇದ್ದೀರಿ. ಹೇಗಾದ್ರೂ ಮಾಡಿ ಶಿಕ್ಷೆ ಕೊಟ್ಟಾದ್ರೂ ಸರಿ, ಈ ಜನಗಳನ್ನ ಡಿಜಿಟಲ್ ತರಬೇಕು ನಾವು. ಬ್ಯಾಂಕ್ಗೆ ಜನ ಬರಬಾರ್ದು, ಬ್ಯಾಂಕ್ ಸಿಬ್ಬಂದಿನ ಮಾತಾಡಿಸಬಾರ್ದು, ಬ್ಯಾಂಕ್ ಸಿಬ್ಬಂದಿನ ಮಾತಾಡಿಸಬಾರ್ದು, ಬ್ಯಾಂಕ್ ಬರಬಾರ್ದು.
150 ರೂಪಾಯಿ ಫೈನ್ ಕಟ್ಟಕ್ಕಾಗದೆ ಒದ್ದಾಡಿ ರೋಡ್ ನಿಂತ್ಕೊಳ್ಳಿ ಪ್ರತಿಭಟನೆ ಮಾಡಿ ಅಂತಿದ್ದೀರಿ. ಪ್ರತಿಭಟನೆ ಮಾಡಿ ಅಂತಿದ್ದೀರಿ ನೀವು ರೋಡ್ ನಿಂತ್ಕೊಂಡು. ಇದಾ ಜನನಾಯಕರು ಮಾತಾಡೋ ಮಾತುಗಳ ಇವು? ಪ್ರತಿಭಟನೆ ಮಾಡಿ ಪಡ್ಕೊಳ್ಳಕ್ಕೆ ನಿಮ್ ಗೌರ್ಮೆಂಟ್ ಯಾಕೆ ಬೇಕಾಗಿತ್ತು ನಮ್ಗೆ? ನಿಮ್ ಗೌರ್ಮೆಂಟ್ ಯಾಕೆ ಬೇಕಾಗಿತ್ತು ನಮ್ಗೆ? ಪ್ರತಿಭಟನೆ ಮಾಡಿ ಪಡ್ಕೊಳ್ಳಂಗಿದ್ದಿದ್ರೆ ನಿಮ್ ಸರ್ಕಾರ ನಮ್ಗೆ ಯಾಕೆ ಬೇಕಾಗಿತ್ತು ಅಂತ ಎಲ್ಲ ಪ್ರತಿಭಟನೆ ಮಾಡಿ ಪಡ್ಕೊಳ್ತೀವಿ ಬಿಡಿ ನಾವು. ಸರ್ ನೀವು ಹೇಳಿದ್ದೆಲ್ಲ ನಮ್ಗೆ ಅರ್ಥ ಆಯ್ತು, ನೀವು ಹೇಳಿದ್ದೆಲ್ಲ ಅರ್ಥ ಆಯ್ತು. ಇದ್ರ ಬಗ್ಗೆ ಸರ್ಕಾರ ಗಮನ ವಹಿಸುತ್ತೆ, ತೀರ್ಮಾನ ಮಾಡುತ್ತೆ. ದಿಸ್ ಇಸ್ ಎ ಸ್ಟೆಪ್ ಟುವರ್ಡ್ಸ್ ಲೆಸ್ ಕ್ಯಾಶ್ ಎಕಾನಮಿ. ಯಾವಾಗ ಸರ್ ಕೋಟೆ ಕೊಳ್ಳೆ ಹೋದ್ಮೇಲೆ ದಿಡ್ಡಿ ಬಾಗ್ಲು ಹಾಕಿದ್ರಲ್ಲ ಅವಾಗ? SBI ಮಾಡಿದ್ಯಾ ಹೇಳಿ, ನ್ಯಾಷನಲೈಸ್ಡ್ ಬ್ಯಾಂಕ್ ಮಾಡಿದ್ಯಾ ಹೇಳಿ? ಅಲ್ಲ ಎಲ್ಲರೂ ಟೆಸ್ಟ್ ಡೋಸ್ ಕೊಡ್ತೀರಾ ಫಸ್ಟ್ ನೀವು? ನೀವೇ ಹೇಳಿದ್ರಿ ಬದುಕಿದ್ರೆ ನಾವು ಮಾಡಬಹುದು ಅಂತ ಶುರು ಮಾಡ್ತೀರಲ್ವಾ? ಫಸ್ಟ್ ಟೆಸ್ಟ್ ಕೊಡೋದು ನೀವು. ಪೆನ್ಸಿಲ್ ಇಂಜೆಕ್ಷನ್ ಮುಂಚೆ ಕೊಡ್ತೀರಲ್ಲ ಮೊದಲು, ಅದು ಆ ಕೆಲಸ ನಿಮ್ದು. SBI ಇವತ್ತಿಗೂ ಭೀಮ್ ಅಪ್ಲೈ ಮಾಡಲಿಲ್ಲ. ಏನೇನ್ ಬೇಕಾದ್ರೂ ಕಲ್ಪನೆ ಮಾಡ್ಕೋಬಹುದ್ರಿ. ನೀವು ಕಲ್ಪನೆ ಮಾಡ್ಕೊಂಡಿದ್ದಕ್ಕೆಲ್ಲ ಸರ್ಕಾರ ಉತ್ತರ ಕೊಡಕ್ಕಾಗತ್ತಾ? ಸರ್ ಕಲ್ಪನೆ ಅಲ್ಲ, 150 ರೂಪಾಯಿ ಯಾಕೆ ಅಂತ ಹೇಳಿ ಪ್ರತಿಭಟನೆ ಮಾಡಿ ಅಂದ್ರಲ್ಲ ನೀವೇನೆ ಬಿಗಿನಿಂಗ್ ಅಲ್ಲಿ. ಇಂಟರ್ನೆಟ್ ಸ್ಪೀಡ್ ಅಲ್ಲಿ ನಮ್ಮಲ್ಲಿ ಇಂಟರ್ನೆಟ್ ಸ್ಪೀಡ್ ಅಲ್ಲಿ ಬಾಂಗ್ಲಾ ನೇಪಾಳಕ್ಕಿಂತ ಹೊಲಸಾಗಿದೆ. ಬಾಂಗ್ಲಾ ನೇಪಾಳಕ್ಕಿಂತ ಕಡಿಯಾಗಿದೆ. ಡಿಜಿಟಲ್ ಮಾಡ್ತೀವಿ ಅಂತ ಮಾತಾಡ್ತೀವಿ ನೀವು. ಅವ್ರಿಗೆ ಯಾವುದೇ ಲಿಮಿಟ್ ಇಲ್ಲ, ದೇ ಕ್ಯಾನ್ ಡ್ರಾ ಮನಿ. ಅದಕ್ಕಿಂತ ಹೆಚ್ಚಾಗಿ ದುಡ್ಡು ಡ್ರಾ ಮಾಡಿದ್ರು ಹಿಂಸೆ, ದುಡ್ಡು ಹಾಕಿದ್ರು ಹಿಂಸೆ ಅಲ್ಲ. ಇದಕ್ಕೇನ್ ಹೇಳ್ತೀರಿ ನೀವು? ನಮ್ದು ಬ್ಯಾಂಕ್ ಹಾಕಕ್ಕೂ ಹಿಂಸೆ, ನಮ್ಗೆ ಡ್ರಾ ಮಾಡಕ್ಕೂ ಹಿಂಸೆ. ಅಲ್ಲ ಕ್ಯಾಶ್ ಅಲ್ಲಿ ಯಾಕೆ ಹಾಕ್ಬೇಕು? ಈ ATM ಇತ್ತಲ್ಲ, ಅಸಂಘಟಿತ ವಲಯದಲ್ಲಿ 80% ಅಷ್ಟು ಜನ ಹೆಚ್ಚು ಕಡಿಮೆ ಚೆಕ್ ಇಟ್ಕೊಂಡು ಕಾರ್ಡ್ ಇಟ್ಕೊಂಡು ಓಡಾಡಲ್ಲ. ಅದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಟೈಮ್ ಕೊಡಿ, ಉಸಿರಾಡಕ್ ಬಿಡಿ ಅಂತ ಕೇಳ್ತಾ ಇರೋದು ನಾವು. ಎಲ್ಲ ಇಮಿಡಿಯೇಟ್ ಆಗಿ ಆಗ್ಬಿಡ್ಬೇಕಂದ್ರೆ ಹೇಗಾಗುತ್ತೆ? ಅವ್ರೆಲ್ರಿಗೂ ಸಹ ಅವ್ರ ಚಿಕ್ಕ ಪುಟ್ಟ ತರಕಾರಿ ತಗೊಳಕ್ಕೂ ಪೇಟಿಎಂ ಬೇರೆ ಬೇರೆ ತರದ್ದು ನಮ್ಮ ಭೀಮ್ ಅದನ್ನ ತುಂಬಾ ಜನ ಈಗಾಗಲೇ ಅವರೆಲ್ಲ ಆಗ್ಲೇ ಅಡಾಪ್ಟ್ ಮಾಡ್ಕೊಂಡು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಭೀಮ್ ತಗೊಳ್ಳಲ್ಲ, ಬೇಕಾಗಿಲ್ಲ ಭೀಮ್ ನಮ್ಗೆ ಅಂತಾರೆ. ಏನು ಉತ್ತರ ಕೊಡೋಣ? ಕಾನ್ಸೆಪ್ಟ್ ಡೆಮಾಕ್ರಟೈಸ್ ಮಾಡ್ತು ನಮ್ಮ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಅನ್ನ. ಅದ್ರ ಜೊತೆಗೆ ಒಬ್ಬನಿಗೆ ಒಂದು ಡಿಗ್ನಿಟಿಯನ್ನು ಕೊಡ್ತು. ನಾನು ಬ್ಯಾಂಕ್ ಮುಂದೆ ಹೋಗಿ ನನ್ನ ಹಣವನ್ನ ಅಲ್ಲಿ ಕೌಂಟರ್ ನಲ್ಲಿ ನಿಂತುಕೊಳ್ಳೋದು, ಡ್ರಾ ಮಾಡೋದಲ್ಲ, ಅದು ಒಂದು ಡಿಗ್ನಿಟಿಯನ್ನ ಕೊಡ್ತು, ಒಂದು ಐಡೆಂಟಿಟಿಯನ್ನ ಕೊಡ್ತು ATM. ಆ ATM ವ್ಯವಸ್ಥೆ ಇದೆಯಲ್ಲ, ಅದನ್ನು ಮೊದಲು ಅನುಷ್ಠಾನ ಅಂತ ಹೇಳಿದ್ ನನಗೆ. ಅನುಷ್ಠಾನ ಬಗ್ಗೆ ಗಮನ ಹರಿಸದೆ ನಾವು ಮಾಡಿರುವಂತ ಈ ಒಂದು ದುಸ್ಸಾಹಸ ಇದೆಯಲ್ಲ, ಸಾಹಸ ಆಗೋದಿಲ್ಲ, ಈ ದುಸ್ಸಾಹಸ ಇದೆಯಲ್ಲ. ನಾನು ಕೇಳಿದ ಮುಖ್ಯ ಪ್ರಶ್ನೆ ಅದು ಮಾತ್ರ ಅಲ್ಲ, ನಾನು ಕೇಳಿದ ಪ್ರಶ್ನೆ ಬ್ಲ್ಯಾಕ್ ಮನಿ ಎಲ್ಲಿ ಹೋಯ್ತು? ಎಲೆಕ್ಷನ್ ಅಲ್ಲಿ ಎಷ್ಟು ಹಣ ಎಲ್ಲಿ ಬಂತು? ಈ ಎಲೆಕ್ಷನ್ ಅಲ್ಲಿ 120-130 ಕೋಟಿ ಸೀಸರ್ ಆಯ್ತಲ್ಲ, ತಮಿಳುನಾಡು ನಾಟಕ ಆಯ್ತಲ್ಲ, ಇದೆಲ್ಲ ಎಲ್ಲಿಂದ ಬಂತು ಸ್ವಾಮಿ? ಅಂದ್ರೆ ಇದರ ಅರ್ಥ ನಾವು ಉದ್ದೇಶಗಳ ಬಗ್ಗೆ ನಾನು ಮಾತಾಡೋದಲ್ಲ. ಉದ್ದೇಶಗಳ ಬಗ್ಗೆ ಹೇಳಿದ್ರೆ ಎಲ್ಲರೂ ದೇಶಭಕ್ತರೇ ಅನ್ನುವಂಥವ್ರು ನಾವು, ಎಲ್ಲ ರಾಜಕೀಯ ಪಕ್ಷಗಳು ದೇಶನಿಷ್ಠರು ಅಂತ ಅನ್ನುವಂಥವ್ರು ನಾವು. ಆದ್ರೆ ಅನುಷ್ಠಾನದ ಸಂದರ್ಭದಲ್ಲಿ ಈ ದುಸ್ಸಾಹಸಗಳನ್ನ ಮಾಡಿ ಜನ ನಾವು ಹೇಳ್ತೀವಿ ಪ್ರೈವೇಟ್ ಬ್ಯಾಂಕಿಂಗ್ ಅಂತ. ದ ಕ್ವಾಂಟಮ್ ಆಫ್ ದ ರಘು ಹೇಳಬಹುದು, ನನಗೆ ಮುರಳೀಧರ್ ಹೇಳ್ತಾರೆ, ಉಪಾಧ್ಯಾಯರು ಹೇಳ್ತಾರೆ, ತಾವು ಹೇಳ್ತೀರಾ, ದ ಕ್ವಾಂಟಮ್ ಆಫ್ ಟ್ರಾನ್ಸಾಕ್ಷನ್ ಇನ್ ದ ಪ್ರೈವೇಟ್ ಬ್ಯಾಂಕಿಂಗ್ ಸಿಸ್ಟಮ್ ಟುಡೇ must be equal to 1/3 of the banking system. ಡಿಮಾನಿಟೈಸೇಷನ್ ವಿಚಾರದಲ್ಲಿ ಇಡೀ ದೇಶಕ್ಕೆ ಕೊಟ್ಟ ಚಿತ್ರಣ ಏನಂತ ಹೇಳಿದ್ರೆ ತುಂಬಾ ಅದ್ಭುತವಾಗಿತ್ತು. ಯಾರು ಪ್ರಶ್ನೆ ಮಾಡುವಂತಿಲ್ಲ. ನೋಡ್ರಿ, ನಾವು ಕಪ್ಪು ಹಣ ತಡಿತೀವಿ, ನಾವು ಭಯೋತ್ಪಾದನೆ ಇದ್ರ ವಿರುದ್ಧ ಕ್ರಮ ಕೈಗೊಳ್ತೀವಿ, ಎಲ್ಲೆಲ್ಲಿ ಈ ಹಣವನ್ನ ಒಳ್ಳೆ ಕೆಲಸಗಳು ಬಳಸ್ತೀವಿ ಅಂತ ಹೇಳಿದ್ರು. ನಿಜವಾದ ತುಂಬಾ ಅದ್ಭುತವಾದ ಚಿಂತನೆ. ಆದರೆ ಈ ಚಿಂತನೆ ಹೇಳ್ತಾ 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 ಈ ಲಹರಿಯನ್ನು ಹರಿಬಿಡ್ತಾ ಬಿಡ್ತಾ ಬಿಡ್ತಾ ಇಲ್ಲಾಯ್ತಲ್ಲ ಎಡವಟ್ಟು ಕಡೆ ಒಂದು ಎಡವಟ್ಟನ್ನ ಬಗೆಹರಿಸುವಷ್ಟು ಇನ್ನೊಂದು ಎಡವಟ್ಟು ಶುರುವಾಗಿತ್ತು, ಇನ್ನೊಂದು ಎಡವಟ್ಟನ್ನು ಬಗೆಹರಿಸುವಷ್ಟು ಇನ್ನೊಂದು ಎಡವಟ್ಟು ಶುರುವಾಗಿತ್ತು. ಈ ಇಂಪ್ಲಿಮೆಂಟೇಷನ್ ಅಂತ ಬಂದಾಗ ಬ್ಯಾಂಕ್ ಸಿಬ್ಬಂದಿಗಳು ಅನೇಕರು ಇದರಲ್ಲಿ ತಪ್ಪು ಕೆಲಸಗಳನ್ನು ಮಾಡಿದ್ರು. ಅಲ್ಲಿ ಕ್ರಮ ಇಮ್ಮಿಡಿಯೇಟ್ ಆಗಿ ಆಗಲಿಲ್ಲ. ಆ ಕಾರಣಕ್ಕೆ ಇವ್ರು ಹೇಳ್ತಿರಲ್ಲ 100 ಕೋಟಿ ಸಿಕ್ತು, 200 ಕೋಟಿ ಸಿಕ್ತು, 1000 ಕೋಟಿ ಸಿಕ್ತು ಅಂತೆಲ್ಲ. ಇದೇ ಕಾರಣ ಬ್ಯಾಂಕಲ್ಲಿ ಆದಂಥ ಫೇಲ್ಯೂರು. ನೀವೇನು ಕ್ರಮ ತೆಗೆದುಕೊಂಡ್ರಿ? ಇದು ಕೇಳಿದ್ರಿ ಇದನ್ನ, ಇದು ವಿಚಾರಣೆ ಆಗಬೇಕು, ತನಿಖೆ ನಡೀಬೇಕು, ಮಾಡಿದನೊಳಗೆ ಗೊತ್ತಾಗಬೇಕು ಅಂದ್ರೆ ಒಂದು 15 ವರ್ಷ ಬೇಕು ನಮಗೆ. ಸೊ ಎಂಟೈರ್ ಈ 2 ತಿಂಗಳಲ್ಲಿ ಇಡೀ ದೇಶಕ್ಕೆ ಒಂದು ರೀತಿ ಅಘೋಷಿತ ನೋಟ್ ಬಂದಿನ ವಾತಾವರಣ, ಇಡೀ ದೇಶದಲ್ಲಿದ್ದಂಥ ವಾತಾವರಣ. ಅದಕ್ಕೆ ಉತ್ತರ ಇಲ್ಲ ಅದಕ್ಕೆ ಖಂಡಿತವಾಗಿ ಉತ್ತರ ಇಲ್ಲ. ಇದ್ರ ಜೊತೆಗೆ ಇನ್ನೊಂದು ಪ್ರಶ್ನೆ ಬಂತು. ಈ GDP ಅನ್ನೋ ಪ್ರಶ್ನೆ ಇಟ್ಕೊಂಡೇ ನಾನು ಮಾತಾಡ್ತೀನಿ. ಕೃಷಿ ವಲಯ ಇವ್ರು ಏನ್
ಮಾಡ್ತಿದ್ದಾರೆ ಅಂದ್ರೆ ನೋಡಪ್ಪ ಎಷ್ಟಾಗಿ ಬೆಳೆದಪ್ಪ ನೀನು ಈ ವರ್ಷ ಅಂತ ಕೇಳ್ತಾರೆ. ಸ್ವಾಮಿ 1 ಎಕರೆಗೆ 20 ಮೂಟೆ ಬೆಳೆದ್ಬಿಟ್ಟೆ ಸ್ವಾಮಿ ಅಂತ ಅವ್ನು ಮಾತಾಡ್ತಾನೆ. 20 ಮೂಟೆ ಬೆಳೆದ ಮೇಲೆ ಆ ರಾಗಿನ ಅವನು ಮಾರದ್ನ, ಆ ದುಡ್ಡು ಅವನಿಗೆ ಬಂತ ಲೆಕ್ಕ ಆಗ್ತಿಲ್ಲ. ಇವರು 20 ಮೂಟೆ ಬಂದಿದೆ, ಈ ವರ್ಷ ಬೆಳೆ ಬಂದ್ಬಿಟ್ಟಿದೆ, ಇದೇ ನಮ್ಮ ಆರ್ಥಿಕ ಅಭಿವೃದ್ಧಿ ದರ. ಅವನು ಸಾಲ ಮಾಡ್ಕೊಂಡು ನೇಣು ಹಾಕೊಂಡ ಸತ್ತು ಹೋದ್ನ ಕೇಳ್ತಿಲ್ಲ. ಇಲ್ಲಿ ಉತ್ಪನ್ನ, ನಿವ್ವಳ ರಾಷ್ಟ್ರೀಯ ಉತ್ಪನ್ನವನ್ನೇ ಅಭಿವೃದ್ಧಿ ಅಂತ ಹೇಳಿ ತೋರಿಸ್ಬಿಟ್ರ GDP ಅಂತ ನನ್ನ ಪಾಯಿಂಟ್. ಕರೆಕ್ಟ್. ಫಸ್ಟ್ ಆನ್ಸರ್ ಹೇಳ್ಬಿಡ್ತೀನಿ. ಹೌದು, ನೋಡಿ, ಇದು ಒಂದು ಸೂಚ್ಯಂಕ. GDP ಅನ್ನೋದೊಂದು ಸೂಚ್ಯಂಕ. ಕರಾರುವಕ್ಕಾಗಿ ಕ್ಯಾಲ್ಕುಲೇಟ್ ಮಾಡಿ ತೋರಿಸೋದು ಇದುವರೆಗೂ ನಮ್ಮ 60 ವರ್ಷದ ಹಿಸ್ಟ್ರಿ ಇದೆ ಇಲ್ಲ. ಓಕೆ, ಈಗಲೇ ನೀವು ಶುರು ಮಾಡಿದ್ರಲ್ಲಿ ಅಸಂಘಟಿತ ವಲಯ, ಸಂಘಟಿತ ವಲಯ. ಅಸಂಘಟಿತ ವಲಯದ ಪ್ರೊಡಕ್ಷನ್ GDP ಅನ್ನೋದು ಒಂದು ಅರ್ಥ ಮಾಡ್ಕೊಳ್ಳಿ. ಪ್ರೊಡಕ್ಷನ್ ಬೇಸ್ಡ್, ಅದು ಉತ್ಪಾದನೆ ಬೇಸ್ಡು, ಇನ್ನೊಂದು ಎಕ್ಸ್ಪೆಂಡಿಚರ್ ಬೇಸ್ಡ್. ನಾಮಿನಲ್ ಅಲ್ಲಿ ಇನ್ಫ್ಲೇಷನ್ ಫ್ಯಾಕ್ಟರ್ ಮಾಡಿ ಹೇಳ್ತಾರೆ. ಅಂದ್ರೆ ವಸ್ತು 100 ರೂಪಾಯಿ 100 ಪ್ರೊಡ್ಯೂಸ್ ಆಗಿದ್ದು, ಆದ್ರೆ ನಿನ್ನೆ ಬೆಲೆ 100 ಇತ್ತು, ಇವತ್ತಿನ ಬೆಲೆ 102 ಅಂದ್ರೆ ಅದು GDP. ಒಂದು ಚಿಕ್ಕ ಅಂಶ ಆಡ್ ಮಾಡ್ತಾ ಇದ್ದೀನಿ. ಮಹೀಂದ್ರ ಕಂಪನಿ ನಿರ್ದೇಶಕರು ಪವನ್ ಗೋಯಂಕ ಅವರು ಮಾತಾಡ್ತಾರೆ, ಹೊತ್ತು 8,000 ಕೋಟಿ ನಂಗೆ ನಷ್ಟ ಆಯ್ತು ಆಟೋ, ಟ್ರ್ಯಾಕ್ಟರ್, ಈ ವಿಚಾರಗಳಲ್ಲಿ ಅಂತ ಹೇಳಿ. ಅಂದ್ರೆ ಏನ್ ಪ್ರಶ್ನೆ ಬಂತು ಅಂತ ಹೇಳಿದ್ರೆ, ನಾವು ಇಲ್ಲಿ ಹೀಗೆ ಲೆಕ್ಕ ಹಾಕ್ಬಿಟ್ಟಿದ್ರೆ ಇವರೆಷ್ಟು ಟ್ರ್ಯಾಕ್ಟರ್ ಉತ್ಪಾದನೆ ಮಾಡಿದ್ರು, ಆಟೋಮೊಬೈಲ್ ಯಾವ್ಯಾವ ತಯಾರು ಮಾಡಿದ್ರು ಅಂತ ಲೆಕ್ಕ ಹಾಕ್ಬಿಟ್ಟು ತಯಾರಿಯನ್ನೇ ಆದಾಯ ಅಂತ ನಾನು ಪರಿಗಣಿಸಕ್ ಆಗುತ್ತಾ? 2 ತಿಂಗಳಲ್ಲಿ ಕೊಂಡ್ಕೊಳ್ಳಿಕ್ಕೆ ಬರಲಿಲ್ಲ, ಅಯ್ಯೋ ಏನಾಗುತ್ತೋ ಏನ್ ಕತೆ ಅಂತ ಜನ ಪರ್ಚೇಸೇ ಮಾಡಲಿಲ್ಲ. 2 ವೀಲರ್ ಮಾಡಲಿಲ್ಲ, 4 ವೀಲರ್ಸ್ ಮಾಡಲಿಲ್ಲ. ಅದು ದೇಶಕ್ಕೆ ಅದು ನಷ್ಟ ಅಲ್ವಾ? 2 ತಿಂಗಳಲ್ಲಿ ಆ ನಷ್ಟನ ಕನ್ಸಿಡರ್ ಮಾಡ್ತಿಲ್ಲ. ಅದಕ್ಕೇನೆ SBI ಆದಿಯಾಗಿ ನಮೂರಾ ಕೂಡ ಹೇಳ್ತಿರ್ತಕ್ಕಂಥ ಇಷ್ಟೇನೆ, ಇವ್ರದ್ದು ಲೆಕ್ಕಾಚಾರ ಎಲ್ಲೋ ತಪ್ಪಿದೆ, ಎಲ್ಲ ವಲಯಗಳನ್ನು ಸರಿಯಾಗಿ ಪರಿಗಣಿಸಿಲ್ಲ ಅಂತ ಹೇಳಿ ಸುಮ್ಮನೆ. ಮತ್ತು ಈ ಟೈಮಿಂಗ್ ಯಾರು ಕೇಳಿದ್ರು GDP ನಿಮ್ಗೆ ಅನೌನ್ಸ್ ಮಾಡಿ ಸ್ವಾಮಿ ನಿಮ್ಮನ್ನ ಅಂತ ಹೇಳಿ? ಉತ್ತರ ಪ್ರದೇಶ ಎಲೆಕ್ಷನ್ ಅನೌನ್ಸ್ ಮಾಡಿದ್ರ ಅಷ್ಟೇ. ಉತ್ತರ ಪ್ರದೇಶ ಎಲೆಕ್ಷನ್ ಅನೌನ್ಸ್ ಮಾಡಿದ್ರ. ಈಗ ಈವನ್ ಕನ್ಸಂಪ್ಷನ್ ಲೆವೆಲ್ ನಲ್ಲಿ ಎಲ್ಲಾ ಕಡೆ ಡೌನ್ ಆಗಿದೆ. ಹೋಟೆಲ್ಸ್, ರೆಸ್ಟೋರೆಂಟ್ಸ್ ಅಂಡ್ ಹೋಟೆಲ್ಸ್ ಖಾಲಿ ಇದ್ದಾವೆ, ಜನಗಳು ಹೋಗ್ತಾ ಇಲ್ಲ. ಅಂಡ್ ಜನಸಾಮಾನ್ಯರು ಸಾಮಾನುಗಳನ್ನು ಕೊಂಡ್ಕೊಂತ ಇಲ್ಲ. ಅಂತ ಪರಿಸ್ಥಿತಿನಲ್ಲಿ ನೀವು GDP ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ಯಾವ ನೋಡಿ, ಒಂದು ಸಿಂಪಲ್ ಲಾಜಿಕ್. ಇದಕ್ಕೆ ಮುಂಚೆನೂ ಹೇಳಿದ್ದೀನಿ, ಫೈನಾನ್ಸ್ ಸೆಕ್ರೆಟರಿನೂ ಹೇಳಿದ್ರು, ಚಿದಂಬರಂ ಅವರು ಹೇಳಿದ್ರು, ನಾವು ವಿತ್ಡ್ರಾ ಮಾಡಿರೋ ನೋಟು ದಿನಕ್ಕೆ 3 ಶಿಫ್ಟ್ ಕೆಲಸ ಮಾಡಿ 31 ಮಿನಿಟಲ್ಲಿ ಪ್ರಿಂಟ್ ಮಾಡಿದ್ರು ನಮಗೆ 5 ತಿಂಗಳು ಬೇಕು ಪೂರ್ತಿ ಪ್ರಿಂಟ್ ಮಾಡಿ ಸರ್ಕ್ಯುಲೇಷನ್ ಕೊಡಕ್ಕೆ. ಓಕೆ, ಅದಾದ ನಂತರ ಸುದ್ದಿ RBI ಎಂಪ್ಲಾಯೀಸ್ ಎಲ್ಲ ಸ್ಟ್ರೈಕ್ ಮಾಡಿ 2 ಶಿಫ್ಟ್ ಒಪ್ಕೊಂಡಿರೋದು. ನಾವು ಮನುಷ್ಯರು ಅಂತ ಹೇಳಿದ್ರು ಅವರು. ಇವತ್ತಿನವರೆಗೂ ನಮಗೆ ಸ್ಟ್ಯಾಟಿಸ್ಟಿಕ್ಸ್ ಗೊತ್ತಿಲ್ಲ. ಎರಡನೇದು 2,000 ರೂಪಾಯಿ ನೋಟು ಎಷ್ಟರ ಮಟ್ಟಿಗೆ ಇದೆ ಅಂದ್ರೆ, 2,000 ರೂಪಾಯಿ ನೋಟ್ ಕೊಟ್ರೆ ಬೇಡ ಕಾರ್ಡ್ ಕೊಡಿ ಅಂತಾರೆ. ಕಾರ್ಡ್ ಕೊಟ್ರೆ 2% ಹೋಗುತ್ತೆ ನಮ್ಗೆ. ಒಂದು GDP ವಿಚಾರಕ್ಕೆ ಬಂದಾಗ, ಸೂಚ್ಯಂಕ GDP ವಿಚಾರ ಡಿಮಾನಿಟೈಸೇಷನ್ಗೆ ಮಾತಾಡೋದು ಬಹಳ ಲೇಟಾಗಿ ಮಾತಾಡ್ಬೇಕು, ಇನ್ನೊಂದು 6 ತಿಂಗಳಾದ್ಮೇಲೆ. ಯಾಕೆಂದ್ರೆ ಇದು ಪ್ರೊಡಕ್ಷನ್ ಬಗ್ಗೆ ಇರೋದು GDP, ಉತ್ಪಾದನೆ. ಅದನ್ನ ಕೊಳ್ಳೋ ಸಾಮರ್ಥ್ಯ ಜನಕ್ಕೆ ಇದೆಯಾ ಇಲ್ವಾ ಅಂತ ನಿಮ್ ಟ್ರ್ಯಾಕ್ಟರ್ ಅಲ್ಲೇ ಸಿಕ್ತು. 8,000 ಕೋಟಿ ಲಾಸ್ ಅಂತ ಮಾತಾಡಿದ್ರು ಅವರು. 8,000 ಕೊಳ್ಳೋ ಸಾಮರ್ಥ್ಯ ಬಿಡಿ ಇವರೇ, ರೈತ ಉತ್ಪಾದನೆ ಮಾಡಿದ್ದನ್ನ ಮಾರ್ಕೆಟ್ ತಗೊಂಡೋಗೋ ಸಾಮರ್ಥ್ಯ ಇಲ್ಲ ಅವನಿಗೆ. ನಿಜ. ಮಾರ್ಕೆಟ್ ಬಂದ ಮೇಲೆ ಡ್ರೈವರ್ ಬೆಲೆ ನೋಡ್ಬಿಟ್ಟು ಇವನಿಗೆ ವಾಪಸ್ ಹೋಗಕ್ಕೆ ಇವನ ಹತ್ರ ದುಡ್ಡಿಲ್ಲ ಅಂತ ಅಲ್ಲೇ ಚೆಲ್ಬಿಟ್ಟು ಹೋಗ್ಬಿಡ್ತಾನೆ. ಹೇಗೆ ಕೆಲವು ನಾವು ಇದಾಗಿ ತಗೊಳ್ಳೋಣ. CSO ಡೇಟಾ ಕೊಡಬೇಕು, ಅವ್ರ ಡ್ಯೂಟಿ ಅವ್ರು ಮಾಡಿದ್ದಾರೆ. 7% ಅಂತ ಹೇಳಿದ್ದಾರೆ. 7% ಹೇಳಿದ್ದಾರೆ ಅಂದ ತಕ್ಷಣ ಇದ್ರ ಬಗ್ಗೆ ನಾವು ಇದಾಗಲೇ ಸಂಭ್ರಮ ಆಚರಣೆ ಮಾಡ್ತಾ ಇದ್ದೀವಿ. ನೀವೆಲ್ಲ ಹೇಳಿ ಸುಳ್ಳು 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 ಅಂತ ಹೇಳ್ತಕ್ಕಂಥದ್ದು. ಆದರೆ ಇದರಲ್ಲಿ ನೀವು ಅನಲೈಸ್ ಮಾಡಿದರೆ ಒಂದು 2-3 ಡೇಟಾ ಕ್ಲಿಯರ್ ಆಗಿ ನಮಗೆ ಗೊತ್ತಾಗ್ತದೆ. ಇದ್ರ ಕಡೆ ಸರ್ಕಾರನೂ ಗಮನ ಹರಿಸ್ತಾ ಇದೆ. ಒಂದು GDP ಅಕ್ಟೋಬರಿಂದ ಡಿಸೆಂಬರ್ಗೆ ಹೆಚ್ಚು ಬರೋದಕ್ಕೆ ಕಾರಣ ಏನು ಅಂತ ಹೇಳಿದರೆ, ಕಪ್ಪು ಹಣವನ್ನು ಬಿಳಿ ಮಾಡಿಕೊಂಡ್ರು ಇಂಡಸ್ಟ್ರಿಯಲಿಸ್ಟು. ಹೇಗೆ ಬಿಳಿ ಮಾಡಿಕೊಂಡ್ರು? ಇನ್ವಾಯ್ಸ್ ರೇಸ್ ಮಾಡಿದರು, ಟ್ಯಾಕ್ಸ್ ಕಟ್ಟಿದರು. ಅದು ಸರ್ಕಾರಕ್ಕೆ GDP ಅಂತ ಕಾಣುತ್ತೆ. ಸರ್ಕಾರ ಅದನ್ನೇ ತಗೊಳ್ಳೋದು, ಇನ್ಫಾರ್ಮಲ್ ಎಕಾನಮಿ ತಗೊಳ್ಳಲ್ಲ. ಆಕ್ಚುಲಿ ಈ ಸಂದರ್ಭದಲ್ಲಿ GDP ಹೆಚ್ಚಾಗಿದ್ದ ಕಂಪನಿಗಳು ಲಾಭ ತೋರಿಸುವುದು ಸುಮಾರು 7 ಲಕ್ಷಕ್ಕಿಂತ ಹೆಚ್ಚಿನ ಕಂಪನಿಗಳು, ಝೀರೋ ಇದ್ದಂತ ಕಂಪನಿಗಳೆಲ್ಲ 7 ಲಕ್ಷಕ್ಕಿಂತ ಹೆಚ್ಚಿನ ಕಂಪನಿಗಳು ಆದಾಯ ತೋರಿಸುವುದು. ಅದಕ್ಕೋಸ್ಕರ ಈಗ ಸರ್ಕಾರ ಏನ್ ಮಾಡ್ತಿದೆ ಅಂತ ಹೇಳಿದ್ರೆ, ಈ ಡಿಮಾನಿಟೈಸೇಷನ್ ಆದ್ಮೇಲೆ ಸೇಲ್ ಜಾಸ್ತಿ ಮಾಡಿದವರು ಯಾರು ಅಂತ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದೆ. ಸರ್ಕಾರಕ್ಕೆ ಅಲ್ಲಿಯೇ ಉತ್ತರ ಇದೆ. GDP ಯಾಕೆ ಜಾಸ್ತಿ ಆಯ್ತು ಅಂದ್ರೆ, ಏನು 3 ಲಕ್ಷ ಕೋಟಿ ಕಪ್ಪು ಹಣ ಇತ್ತೋ ಅದನ್ನ ಇಂಡಸ್ಟ್ರೀಸ್ಗಳು, ಫಾರ್ಮಲ್ ಎಕಾನಮಿ ಏನಿದೆಯೋ ಅದನ್ನ ರೆಸೀಟ್ ಹೊರದ್ರು, ವೈಟ್ ಆಯ್ತು.
ಟ್ಯಾಕ್ಸ್ ಕಟ್ಟಿದ್ರು. ಸರ್ಕಾರ ಏನ್ ತಿಳ್ಕೊಳ್ತು, ಟ್ಯಾಕ್ಸ್ ಬಂದಿದೆ. ಆದ್ರೆ ಕಳ್ಳ ದುಡ್ಡಿನ ಟ್ಯಾಕ್ಸು ಓಕೆ ಒಂದು. ಎರಡನೇದು ನಿಮಗೆ ಚಾನಲ್ ಡಂಪಿಂಗ್ ಅಂತ ನಾವು ಹೇಳ್ತೀವಿ ಇಂಡಸ್ಟ್ರೀಸ್ ಅಲ್ಲಿ. ಏನು ಅಂತ ಹೇಳಿದ್ರೆ ನೋಡಿ, ಕಾರ್ ಮಾಡಿದೆ, ಟ್ರ್ಯಾಕ್ಟರ್ ಮಾಡಿದೆ, ಮ್ಯಾನುಫ್ಯಾಕ್ಚರ್ ಮಾಡಿ ನಾನು ಡಿಸ್ಟ್ರಿಬ್ಯೂಟರ್ಗೆ ಕಳಿಸ್ದೆ, ಅದು ಸೇಲ್ ಆಯ್ತು ಅಂತ ಅಲ್ಲ. ಅವನು ಗೋಡೌನ್ ಇಂದ ಡಿಸ್ಟ್ರಿಬ್ಯೂಟರ್ ಹೋಯ್ತಷ್ಟೇ, ಡಿಸ್ಟ್ರಿಬ್ಯೂಟರ್ ಇಂದ ಬಳಕೆದಾರನಿಗೆ ಬರಲಿಲ್ಲ ಅದು. ಅದಕ್ಕೆ ಯಾರೋ ಒಬ್ಬ ಅಂಗಡಿಯಲ್ಲಿ ಫುಲ್ ಉಪ್ಪಿನ ಪ್ಯಾಕೆಟ್ ಇಟ್ಕೊಂಡಿದ್ನಂತೆ, ಯಾರೋ ಹೋಗಿ ಕೇಳಿದ್ನಂತೆ, ಏನಪ್ಪ ನೀನ್ ಇಷ್ಟು ಉಪ್ಪು ಮಾರ್ತೀಯ ಅಂತ. ನಾನ್ ಮಾರಲ್ಲ ಸ್ವಾಮಿ, ನಾನು ಡಿಸ್ಟ್ರಿಬ್ಯೂಟರ್ ನಂಗೆ ಮಾರ್ತಾನೆ ಅಂತ. ಓಕೆ ಅಲ್ಲ, ಇದನ್ನ ನ್ಯೂಸ್ ಪೇಪರ್ ಇಂಡಸ್ಟ್ರಿಯಲ್ಲಿ ಮಾಡ್ತಾರೆ ಕೆಲವರು. ಸರ್ಕ್ಯುಲೇಷನ್ ಸುಮ್ಮನೆ ಡಂಪ್ ಮಾಡಿರ್ತಾರೆ. ಇನ್ನೊಂದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕು ಅಂತ ಹೇಳಿದ್ರೆ, ಈ ಡಿಮಾನಿಟೈಸೇಷನ್ಗೂ ಈ ಆರ್ಥಿಕ ಅಭಿವೃದ್ಧಿಗೂ ಕನೆಕ್ಷನ್ನೇ ಇಲ್ಲದೆ ಇರತಕ್ಕಂತ ಒಂದು ಫ್ಯಾಕ್ಟರಿ. ಅದೇನು ಅಂತ ಹೇಳಿದ್ರೆ, ಅಗ್ರಿಕಲ್ಚರ್ ಅಲ್ಲಿ ಥ್ಯಾಂಕ್ಸ್ ಟು ಮಾನ್ಸೂನ್ ಮುಂಗಾರು ಚೆನ್ನಾಗಿದ್ರಿಂದ ಹಿಂದೆಲ್ಲ ನೆಗೆಟಿವ್ ಇದ್ದ 2 ವರ್ಷದ್ದು ಈ ವರ್ಷ 4 ಅಂತ ಎಕ್ಸ್ಪೆಕ್ಟ್ ಮಾಡಿದ್ದು 6% ಹೋಯ್ತು. 6% ಅದಕ್ಕೆ ಯಾವ ಸರ್ಕಾರ ಸಂಬಂಧ ಅಲ್ಲ, ಮಳೆ ಬಂದಿದ್ದು. ಆಯ್ತಾ, ಹಾರ್ಡ್ ವರ್ಕ್ ಅಂತ ಹೇಳ್ಬಾರ್ದು, ಮಳೆ ಬಂತು. ಹಾರ್ಡ್ ವರ್ಕ್ ಮಾಡಕ್ ಕೆಲಸ ಇರಬೇಕು, ಕೆಲಸ ಕೊಡ್ಬೇಕು ಅಂತ. ಇದು ನಿಮಗೆ ಅಗ್ರಿಕಲ್ಚರ್ GDP ನಿಮಗೆ 15% ದೇಶದ GDP ಅಗ್ರಿಕಲ್ಚರ್ ಇಂದ ಬರುವಂತದ್ದು. ಅಲ್ಲಿ 6% ರೇಸ್ ಆಯ್ತು ಅಂದ್ರೆ ನಿಯರ್ಲಿ 1% ರೇಸು ಉತ್ಪನ್ನ. ಆಕ್ಚುಲಿ ನಿಮಗೆ ಡಿಮಾನಿಟೈಸೇಷನ್ ಇಂದ 6%, ಈ ಮಾನ್ಸೂನ್ ಇಂದ 1% ಆಡ್ ಆಯ್ತು. ಹಾಗಾಗಿ ನೀವು ಅದನ್ನ ಲೆಕ್ಕಕ್ಕೆ ತಗೋಬಾರದು. ಅಲ್ಲ, ಏನಂತಂದ್ರೆ ಇದು ಮೊದಲನೇ ಬಾರಿಗೆ ನೀವು GDP ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ ನಾನು ಕೇಳ್ತಾ ಇರುವಂತದ್ದು. GDP ಇದ್ರ ಅರ್ಥನೇ ಗ್ರಾಸ್ ಡೊಮೆಸ್ಟಿಕ್ ಪ್ರೊಡಕ್ಷನ್ ಅಂತ ಹೇಳಿ. ಈ ಚರ್ಚೆ ನಡೀತಾ ಇರೋದೇ ಪ್ರೊಡಕ್ಷನ್ ಬಗ್ಗೆ. ಅದು ಮಾರಾಟ ಆಯ್ತಾ ಇಲ್ವಾ ಇದ್ರ ಬಗ್ಗೆ ಆಮೇಲೆ ಎರಡನೇದಾಗಿ ಈಗ ಅಗ್ರಿಕಲ್ಚರ್ ಬಗ್ಗೆ ಮಾತಾಡ್ತಾ ಇದ್ರಿ ನೀವು. ಅಗ್ರಿಕಲ್ಚರ್ ಬಗ್ಗೆ ಮಾತಾಡ್ತಾ ಏನಂತ ಹೇಳಿದ್ರಿ, ಡಿಮಾನಿಟೈಸೇಷನ್ ಆಗುವಂತ ಸಂದರ್ಭದಲ್ಲಿ ರಘು ನಾವೆಲ್ಲ ಇದೇ ಪ್ಯಾನೆಲ್ ನಲ್ಲಿ ಕೂತ್ಕೊಂಡು ಮಾತಾಡಿದೀವಿ. ಅವರೆಲ್ಲ ಏನ್ ಹೇಳಿದ್ರು ನೋಡಿ, ಜನರ ಕೈಗೆ ರೈತರ ಕೈಗೆ ದುಡ್ಡೇ ಸಿಗ್ತಾ ಇಲ್ಲ, ಡಿಮಾನಿಟೈಸೇಷನ್ ಇಂದ ದುಡ್ಡೇ ಇಲ್ಲ, ಈಗ ಎಲ್ಲ ಬಿತ್ತನೆ ಸಮಯ ಇದೆ, ಒಕ್ಕಣೆ ಸಮಯ ಇದೆ, ಕೊಯ್ಲು ಮಾಡುವಂತ ಸಮಯ ಇದೆ, ನಮ್ಮ ದೇಶದಲ್ಲಿ ರೈತರೆಲ್ಲ ಹಾಳಾಗಿ ಹೋಗ್ಬಿಡ್ತಾರೆ, ಆದ್ರಿಂದ ನಮ್ಮ ಆಹಾರ ಧಾನ್ಯಗಳೇ ಸಿಗೋದಿಲ್ಲ ಅಂತ ಎಲ್ಲ ಕಥೆಗಳನ್ನ ಅವಾಗ ಹೇಳಿದ್ರಿ. ಆದ್ರೆ ಈಗ ಅದೇನೂ ಇಲ್ಲದೆ ಆ ಸಮಯದಲ್ಲೆಲ್ಲ ದುಡ್ಡು ಸಿಕ್ಕಿದ ಕಾರಣಕ್ಕೋಸ್ಕರವಾಗಿ, ಆ ಸಮಯದಲ್ಲೆಲ್ಲ ಅನುಕೂಲ ಆದಂತ ಕಾರಣಕ್ಕೋಸ್ಕರವಾಗಿ ಈಗ ನಮ್ಮ ಅಗ್ರಿಕಲ್ಚರಲ್ ಪ್ರೊಡ್ಯೂಸ್ ಜಾಸ್ತಿ ಆಗಿದೆ ಅನ್ನೋ ಕಾರಣಕ್ಕೋಸ್ಕರ ಯು ಡು ನಾಟ್ ವಾಂಟ್ ಟು ಗಿವ್ ಕ್ರೆಡಿಟ್ ಟು ದ ಗವರ್ನಮೆಂಟ್. ಅದಕ್ಕೂ ಸರ್ಕಾರಕ್ಕೂ ಏನು ಸಂಬಂಧ ಇಲ್ಲ. ಯಾವುದಕ್ಕೂ GDP 6% ಬಂತು ಅಂತ ಹೇಳಿದ್ರೆ ಅಗ್ರಿಕಲ್ಚರ್ GDP ಹ್ಯಾಕ್ ಕ್ಯಾಲ್ಕುಲೇಟ್ ಮಾಡೋದು? ಇನ್ಪುಟ್ ಎಷ್ಟು ಅಂತ, ರೈತನಿಗೆ ಲಾಭ ಬಂತ ಅಂತಲ್ಲ. ಕರೆಕ್ಟ್. ಕ್ಯಾಲ್ಕುಲೇಷನ್ ಗೊಬ್ಬರ ಎಷ್ಟು ಹಾಕಿದ್ರೆ, ಔಷಧಿ ಹೊಡೆದ್ರೆ ರೈತನಿಗೆ ಲಾಭ ಬಂತು. ಆಕ್ಚುಲಿ ಫಾರ್ಮ್ ಪ್ರೈಸ್ ಕಮ್ಮಿ ಆಗಿದೆ, ಆದ್ರೆ GDP ಅದು ಲೆಕ್ಕ ತಗೊಳ್ಳಲ್ಲ. ಸೊ ಹಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದಿಸ್. ಪ್ರೊಡಕ್ಷನ್ ಅಂತ ಹೇಳ್ತೀವಲ್ಲ, ಗ್ರಾಸ್ ಪ್ರೊಡಕ್ಷನ್ ಅಂತ ಹೇಳಿದ್ರೆ ಅದು ಪ್ರೊಡಕ್ಷನ್ ಮಾತ್ರ ಅಲ್ಲ. ಪ್ರೊಡಕ್ಷನ್ಸ್ ಎಫಿಕಸಿ ಇಸ್ ರಿಲೇಟೆಡ್ ಟು ಕನ್ಸಂಪ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್. ಇಕನಾಮಿಕ್ಸ್ ಅಲ್ಲಿ, ಅರ್ಥವ್ಯವಸ್ಥೆಯಲ್ಲಿ ಪ್ರೊಡಕ್ಷನ್ ಅನ್ನೇ ನಾವು ಇದು ಮಾಡೋದಿಲ್ಲ, ಗ್ರಾಸ್ ಡೊಮೆಸ್ಟಿಕ್ ಪ್ರೊಡಕ್ಷನ್ ಅನ್ನು ಅಸೆಸ್ ಮಾಡುವಾಗ GVA ಮುಖ್ಯ. GVA ತುಂಬಾ ಕಮ್ಮಿ ಆಗಿದೆ, ಆಮೇಲೆ GDP ಮೇಲಕ್ಕೆ ಹೋಗಿದೆ, GVA ಕಮ್ಮಿ ಆಗಿದೆ. ಇನ್ನೊಂದು ವಿಷಯ ಹೇಳಕ್ ಬಯಸ್ತೇನೆ. ನಮ್ಮ ಜೈಟ್ಲಿ ಸಾಹೇಬರು ಮಾತಾಡ್ತಾ ಹೇಳಿದ್ರು 3.7 crores ಆಫ್ ದ ಪೀಪಲ್ ಆರ್ ಅಂಡರ್ ಟ್ಯಾಕ್ಸ್ ನೆಟ್. ಬಹಳಷ್ಟು ಜನ ಇಲ್ಲ ಅಂತ. 125 ಕೋಟಿ ಜನರಲ್ಲಿ ನಾವು 60% ಆದ್ರೆ ಅಗ್ರಿಕಲ್ಚರ್ ಡಿಪೆಂಡೆಂಟ್, ಟ್ಯಾಕ್ಸ್ ಅಲ್ಲಿ 60 ಕೋಟಿ ಅಲ್ಲಿ ಹೋಯ್ತು. 24% ಆಫ್ ದ ಪೀಪಲ್ ಆರ್ ಅಂಡರ್ BPL. ಆಗ ಎಷ್ಟು ಹೋಯ್ತು? ಒಂದು 30 ಕೋಟಿ ಹೋಯ್ತು. ಈ 3.7% ಇದಾರೆ ಅಂತ ಹೇಳುವಾಗ ಟ್ಯಾಕ್ಸ್ ಪೀಪಲ್ ಇದಾರಲ್ಲ, ಅವರಿಗೆ ಒಬ್ಬರಿಗೆ 5 ಅಂತ ಹೇಳಿದ್ರೆ 15 ಕೋಟಿ ಜನ ಆಯ್ತು. ನಮ್ಮ ದೇಶದ ಜನ ಹಂಗೆ ಟ್ಯಾಕ್ಸ್ ಕಳ್ಳರು ಅಂತ ಹೇಳುವಂಥದ್ದು ನಾವು ಹೇಳೋದಲ್ಲ. ಟ್ಯಾಕ್ಸ್ ಕೊಡೋರು ಯಾರು ಗೊತ್ತಾ ನಿಮಗೆ? ಸ್ಯಾಲರಿಡ್ ಸೆಕ್ಟರ್, ಸ್ಟ್ರಕ್ಚರ್ ನೋಡು, ಫಾರ್ಮಲ್ ಸ್ಟ್ರಕ್ಚರ್. ಈಗ ನೀವು 150 ರೂಪಾಯಿಯನ್ನು ಹಾಕಿ ಪನಿಷ್ ಮಾಡೋದು ಯಾರಿಗೆ ಗೊತ್ತಾ? ಪ್ರಾಮಾಣಿಕರಿಗೆ ಜಾಸ್ತಿ ಪನಿಷ್ ಮಾಡಿ. ಮತ್ತಷ್ಟು ಮಾತಾಡ್ತೀನಿ. ಚರ್ಚೆ ಮತ್ತೆ ಮುಂದುವರಿಯುತ್ತೆ ಒಂದು ಬ್ರೇಕ್ ಆದ್ಮೇಲೆ.
ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿಯಾಗಬಹುದಾ? ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಅಟ್ಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನು ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ನಿಮಗೆ ಒಂದೇ ನಿಮಿಷದಲ್ಲಿ ಹಣ ಕೊಡ್ತಾರೆ. ಅಟ್ಟಿಕಾ ಗೋಲ್ಡ್ ಕಂಪನಿಯಲ್ಲಿ ಜರ್ಮನ್ ಟೆಕ್ನಾಲಜಿನೊಂದಿಗೆ ಪ್ಯೂರಿಟಿ ಚೆಕ್ ಮಾಡ್ತಾರೆ. ಅಟ್ಟಿಕಾ ಗೋಲ್ಡ್ ಕಂಪನಿ. ನಿಮ್ಮ ಕನಸುಗಳು ನನಸಾಗಲಿ. ನನ್ನ ಹತ್ರ 100 ಪೇಷಂಟ್ಸ್ ಬರ್ತಾರೆ. ಮಸಾಲೆ ಪದಾರ್ಥ ತಿಂದ್ರೆ ಎದೆ ಹುರಿಯುತ್ತೆ, ವಾಂತಿ ಆಗತ್ತೆ, ಹುಳಿ ತೆಗು ಬರುತ್ತೆ ಅಂತ ಹೇಳ್ತಾರೆ. ನಾನು ಅವ್ರಿಗೆ ಕ್ಲಿನಿಕಲಿ ಪ್ರೂವ್ ಆಗಿರೋ ಅಮೃತ ಬಿಂದು ಸಜೆಸ್ಟ್ ಮಾಡ್ತೀನಿ. ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ದಿರ ಹೊಟ್ಟೆಗೆ ಸೂಕ್ತವಾದಂತಹ ದಿವ್ಯ ಅಮೃತಕ್ಕೆ ಸಮಾನವಾದಂತಹ ಅಮೃತ ಬಿಂದು ರಾಮಬಾಣ. ಎಕ್ಸ್ಕ್ಯೂಸ್ ಮೀ ಸರ್. ಎಸ್. ಇಲ್ಲಿ ರೂಮ್ ಬಾಡಿಗೆಗಿದೆ ಅಂತ ಗೊತ್ತಾಯ್ತು. ಮದುವೆ ಆದವರಿಗೆ ಮಾತ್ರ. ಮದುವೆ ಆದವರಿಗೆ ಮಾತ್ರನಾ? ಹಾಗಿದ್ರೆ ಬೇಡ ಸರ್. ಯಾಕೆ? ಮದುವೆ ಆಗಿರೋರಿದ್ರೆ ತಪ್ಪೇನು? ಸರ್, ನಾನೀಗ ಇದ್ದೀನಲ್ಲ, ಅಲ್ಲಿ ಪಕ್ಕದ ಮನೆಯಲ್ಲಿ ಒಂದು ಯಂಗ್ ಕಪಲ್ ಇದ್ದಾರೆ. ಅವರಿಂದ ನನ್ನ ನೆಮ್ಮದಿ ಹಾಳಾಗಿದೆ. ಬೆಳಗಾದ್ರೆ ಸೋಟಿಯಾರು ಹಿಡಿಯೋದು ಮತ್ತೆ ರಾತ್ರಿ ಪಾತ್ರೆಯವರು ತೊಳೆಯೋದನ್ನು ಕಿರಿಕಿರಿ. ಅದಕ್ಕೆ ಬೇರೆ ಮನೆ ಹುಡುಕ್ತಿದ್ದೆ. ನಿಂತ್ಕೋ. ರೂಮ್ ನೋಡು. ನಾವು ಸಾಮಾನ್ಯವಾಗಿ ಬ್ಯಾಚುಲರ್ಸ್ಗೆ ರೂಮ್ ಕೊಡೋದಿಲ್ಲ, ಆದ್ರೆ ನೀನ್ ಬಂದ್ ನೋಡು. ಆಗಿರಿ ನಿಮ್ಮ ಕಿಸ್ಮತಿನ ಡೈರೆಕ್ಟರ್ DSP ಓಲ್ಡ್ ಟ್ಯಾವನ್ ಸೋಡಾ. नन्ना मुन्ना राई Get online. का सिपाही हो, नन्ना मुन्ना राई Go you, go daddy. का सिपाही हो, नन्ना मुन्ना. Rajnigandha wires and cables connecting people to power. ಏನು ನಿಜಾನ? ಖರೀದಿಸಿ ಯಾವುದೇ ಫ್ರೇಮ್ ಹಾಗೂ ಲೆನ್ಸ್ ಪಡೆಯಿರಿ ಉಚಿತ ಕೇವಲ ಸ್ಪೆಕ್ಸ್ ಮೇಕರ್ಸ್ ನಲ್ಲಿ. ಫ್ರೇಮ್ ಕೇವಲ 790 ರೂಪಾಯಿಗಳಿಂದ ಪ್ರಾರಂಭ. ನಿಮ್ಮ ಸಮೀಪದ ಸ್ಟೋರ್ಗೆ ಹಿಂದೆ ಹೋಗಿ. ಚೆನ್ನೈ, ಬೆಂಗಳೂರು ಮತ್ತು ಮಧುರೈಯಲ್ಲಿ. ಸಾದರಪಡಿಸುತ್ತಿದ್ದೇವೆ ಡ್ಯಾಟ್ಸನ್ ರೆಡಿಗೋ, ರೆಡಿ ಟು ಗೋ ಜನರೇಷನ್ ಗಾಗಿ. ಭ್ರಷ್ಟಾಚಾರ ಬಂದ್ करने के लिए ಪಾರ್ಲಿಮೆಂಟ್ನಿಂದ ಪಂಚಾಯಿತಿವರೆಗಿನ ಫುಲ್ ಪಿಕ್ಚರ್. ನಮ್ಮ ಭಾರತದ ಆಗು ಹೋಗುಗಳ ಸಂಪೂರ್ಣ ಚಿತ್ರಣ. ಬಹುದೊಡ್ಡ ನೆಟ್ವರ್ಕ್ ಸುದ್ದಿಗೆ ಕೊಡುತ್ತೆ ಗ್ಲೋಬಲ್ ಟಚ್. ದೇಶದ ದಶ ದಿಕ್ಕುಗಳ ಇಂಚಿಂಚು ಇನ್ಫಾರ್ಮೇಶನ್ ನಿಮ್ಮ ಮನೆಗೆ ತರ್ತೀವಿ ರಾತ್ರಿ 9ಕ್ಕೆ. ವೀಕ್ಷಿಸಿ ಅಗ್ರ ರಾಷ್ಟ್ರೀಯ ವಾರ್ತೆ.